ಇವತ್ತು ನನ್ನ ಬರ್ತ್ ಎಲ್ಲರೂ ವಿಶ್ ಮಾಡಿ. ಸೊ ನಾನು ಮತ್ತೆ ನಮ್ಮ ಗುಂಡ ಇಷ್ಟು ದೊಡ್ಡವನಿದ್ದಾನೆ ನೋಡಿ. ಗುಂಡ ಇಲ್ಲ ನೋಡು. ಹನುಮಂತ ಆನಂದ ಕೋಟಿ ಕರೆಕ್ಟ್ ಆನಂದ ಮೋಡಾಯಿ ತೋಟ ಮೇರೆ ನಾವು ಒಂದು ನಂಬರ್ ನೋಡಿ ಫ್ರೆಂಡ್ಸ್. ಗಾಡಿ ರೆಡಿ ಆಯಿತು, ದೇವಸ್ಥಾನದಲ್ಲಿ ಇದ್ದೇವೆ, ಅಜಪಲ್ಲಿ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿಸ್ಬೇಕು ಇವತ್ತು. ಓಕೆ ಇವತ್ತು ಕುಕಿಂಗ್ ಯಾರು ಮಾಡ್ತೀರಿ ಅಂದರೆ ನಾನೇ ಮಾಡ್ತೀನಿ. ನಂದು ಬರ್ತಡೇ ಲೆಕ್ಕದಲ್ಲಿ ಅಮ್ಮ ಇಲ್ಲ. ಆಮೇಲೆ ನೀವು ಗ್ಲಾಸ್ ಹಾಕೊಂಡು ನೀರುಳ್ಳಿ ಕಟ್ ಮಾಡ್ತಿದ್ದೀರಾ? ಗ್ಲಾಸ್ ಹಾಕೋದಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಸಾಂಬಾರು ಆಯ್ತಾ? ನೋಡಿ ರೆಡಿ ಆಗಿದೆ ಚಿಕನ್. ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಅಂತ ಆಯ್ತಾ. ಯಾರು ಮಾಡಿಲ್ಲ ಸಾಂಬಾರು? ನಾನು ಯಾರಿಗಾದ್ರೂ ರೆಸಿಪಿ ಬೇಕಾದರೆ ಕೇಳಿ ಆಯಿತಾ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಹೇಳಿಕೊಡ್ತೇನೆ ಹೇಗೆ ಸಾಂಬಾರು ಮಾಡೋದು. ನಾವು ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವ್ಲಾಗಿಗೆ. ನಾವು ಹೊರಟಿದ್ದೇವೆ ಇವತ್ತು ಬೆಳ್ಳಾರಿ ಅಜಪಲ್ಲಿ ದೇವಸ್ಥಾನಕ್ಕೆ. ಇವತ್ತು ನಂದು ಬರ್ತ್ಡೇ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲರೂ ವಿಶ್ ಮಾಡಿ. ಸೊ ನಾನು ಮತ್ತು ಲಕ್ಷ್ಮಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೇವೆ. ಮತ್ತು ಇನ್ನು ತುಂಬ ಸ್ಪೆಷಲ್ ಎಲ್ಲ ಉಂಟು ಇವತ್ತು. ರಾತ್ರಿ ಎಲ್ಲ ಬೇರೆ ಎಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಎಲ್ಲ 1 by 1. ನೋಡಿ ಲಕ್ಷ್ಮಿ ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆಗಿದೆಯಾ ಲಕ್ಷ್ಮಿ? ಎಸ್, ಲಕ್ಷ್ಮಿ ರೆಡಿ ಆಗ್ತಿದ್ದಾಳೆ. ಆ್ಯಕ್ಚುಲಿ ನಿನ್ನೆ ರಾತ್ರಿ 12 ಗಂಟೆಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ. ತುಂಬ ಚೆಂದ ಇತ್ತು ಮಾತ್ರ. ತಮ್ಮನವರು ಆಮೇಲೆ ತಂಗಿ ಬಂದಿದ್ಲು, ತುಂಬ ಚೆನ್ನಾಗಿತ್ತು. ಸೊ ಹೋಗುವ, ನಾವು ದೇವಸ್ಥಾನಕ್ಕೆ ಹೋಗಿ 2 ಗಾಡಿಗೆ ಆಯುಧ ಪೂಜೆ ಮಾಡಿಸ್ಲಿಕ್ಕೆ ಉಂಟು. ನಿನ್ನೆ 2 ಕಾರ್ಗಳಿಗೆ ಮಾಡಿದ್ವಿ, ಇವತ್ತು 2 ಬೈಕಿಗೆ ಬಾಕಿ ಉಂಟು. ಸೊ ಅದಕ್ಕೆ ಮಾಡಬೇಕು. ನೋಡಿ ನಮ್ಮ ಗುಂಡ ಇಷ್ಟು ದೊಡ್ಡವನಿದ್ದಾನೆ ನೋಡಿ. ಗುಂಡ ಇಲ್ಲ ನೋಡು. ನನ್ನ ಮನೆ ನೋಡಿ, ಇದು ನಮ್ಮ ಮನೆ. ಅಶ್ವಥ್ ಇದ್ದಾನೆ, ಹಾಯ್ ಮಾಡು ಅಶ್ವಥ್. ಇದು ನಮ್ಮ ಮನೆಯಲ್ಲಿ ಆಲ್ ಇನ್ ಆಲ್ ಅಶ್ವಥ್ ಅಂದರೆ. ಇನ್ನೊಬ್ಬ ಇದ್ದಾನೆ ಆನೆ ಎಲ್ಲಿ ಉಂಟು? ಇದು ನಮ್ಮ ಕಾರ್ ಶೆಡ್. ಆನೆ ಅಂದರೆ ಇವನೇ ನೋಡಿ, ಅಲ್ಲಿ ಹೋಗ್ತಿದ್ದಾನೆ ಕಳ್ಳನಾಗಿ. ಇವನೇ. ಎಂತ ಮಾಡ್ತಿದ್ಯಾ? ಅಂತಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬ್ಯೂಟಿಫುಲ್ ಫಿಗರ್. ತೆಲಿಕೆ ನೋಡಿ ಅವರೊಂದು. ಸ್ಪೆಷಲ್ ಗುಂಡ ಇಲ್ಲಿದ್ದಾನೆ. ಇವನೇ ಆನೆ ಆನಂದ. ಅಪ್ಪ ಹೇಗೆ ಕರೀದು ಅನ್ನ? ಅಪ್ಪ ಹೇಗೆ ಕರೀದು? ಹನುಮಂತ ಆನಂದ ಕೋಟಿ ಕರೆಕ್ಟ್ ಆನಂದ ಮೋಡಾಯಿ ತೋಟ ಮೇರೆ ನಾವು ಒಂದು ನಂಬರ್ ನೋಡಿ ಫ್ರೆಂಡ್ಸ್. ಗಾಡಿ ರೆಡಿ ಆಯಿತು, ದೇವಸ್ಥಾನದಲ್ಲಿ ಇದ್ದೇವೆ, ಅಜಪಲ್ಲಿ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿಸ್ಬೇಕು ಇವತ್ತು. ನೋಡಿ ಬೈಕು, ಸ್ಕೂಟಿ. ಅಲ್ಲಿ ಲಿಂಬೆ ಹಣ್ಣು ಉಂಟು, ತೆಗಿಬೇಕು. ಟೈರ್ಗೆ ಇಟ್ಬಿಡಿ ಇವಾಗ. ನಮ್ಮ ಊರಿನ ದೇವಸ್ಥಾನ ಅಜಪಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಬನ್ನಿ, ಗಾಡಿ ಪೂಜೆಗೆ ಭಟ್ರು ಬರ್ತಿದ್ದಾರೆ. ಗಾಡಿ ಪೂಜೆ ಮಾಡಿಸಿ ಬಿಡುವ. ನಮ್ಮ ಬೈಕ್ ನೋಡಿ, ಬೈಕ್ ಮತ್ತೆ ಸ್ಕೂಟಿಗೆ ಪೂಜೆ ಆಗಬೇಕು ಇವಾಗ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಕುಕಿಂಗ್ ಮಾಡ್ತಿದ್ದೀವಿ. ಯಾರು ಕುಕಿಂಗ್ ಮಾಡ್ತಿರೋದು ಲಕ್ಷ್ಮಿ? ಇದು ಆಕ್ಚುಲಿ ಚೆನ್ನಾಗಿರೋದು.
ಇವತ್ತು ಕುಕಿಂಗ್ ಯಾರು ಮಾಡ್ತಿರೋದು ಅಂದರೆ ನಾನೇ ಮಾಡ್ತೀನಿ. ನಂದು ಬರ್ತ್ಡೇ ಲೆಕ್ಕದಲ್ಲಿ ಅಮ್ಮ ಇಲ್ಲ, ಆಮೇಲೆ ತಮ್ಮನವರೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಸೊ ನಾನು ಮತ್ತು ಲಕ್ಷ್ಮಿ ಸೇರಿ ಇವತ್ತು ಕುಕಿಂಗ್ ಮಾಡ್ತಾಯಿದ್ವಿ. ಎಂತ ಮಾಡ್ತಿದ್ವಿ ಲಕ್ಷ್ಮಿ? ನಾವು ಚಿಕನ್ ಅಲ್ಲ, ನಾನು ಮತ್ತು ಲಕ್ಷ್ಮಿ ಸೇರಿ ಚಿಕನ್ ಮಾಡ್ತೀವಿ. ಇವಾಗ ಬನ್ನಿ ತೋರಿಸ್ತೀನಿ, ರೆಸಿಪಿ ಹೇಳಿ ಕೊಡ್ತೇನೆ. ಆ ಥರನೇ ಮಾಡಿ ಆಯಿತಾ? ಒಳ್ಳೆದಾಗಿಲ್ಲ ಅಂದರೆ ಮಾತ್ರ ಬೈಕೋಬೇಡಿ ನನ್ನ. ಗ್ಲಾಸ್ ಹಾಕೊಂಡು ನೀರುಳ್ಳಿ ಕಟ್ ಮಾಡ್ತಿದ್ದೀರಾ? ಗ್ಲಾಸ್ ಹಾಕೋದಿದ್ರೆ ಕಣ್ಣಲ್ಲಿ ನೀರು ಬರ್ತಲ್ಲ, ಅದಕ್ಕೆ ಆನಿಯನ್ ಕಟ್ ಮಾಡ್ಬೇಕಂದ್ರೆ ಯಾವಾಗಲೂ ಹಾಕಲೇಬೇಕು ಗ್ಲಾಸು. ನಾನು ಮಾಡಿದ್ದೇನೆ, ತೋರಿಸ್ಲಾ? ಈ ಕಡೆ ಬನ್ನಿ. ಎಂತ ಮಾಡಿದ್ವಿ ನೋಡಿ. ಓ, ಸೌತೆಕಾಯಿ ಸ್ಪೆಷಲ್ ವೆಜ್ ಎಲ್ಲ ಆಯ್ತಲ್ಲ ಒಂದು ವಾರದಿಂದ. ವೆಜ್ ಟೊಮೆಟೊ ಸಾರು ಮತ್ತೆ ಅನ್ನ, ಅನ್ನ. ಮತ್ತೆ ಇವಾಗ ಚಿಕನ್ ಸಾಂಬಾರ್. ಓಕೆ ಸರ್, ನೋಡಿ ನನ್ನ ಅಸಿಸ್ಟೆಂಟ್ ಇಲ್ಲಿ ತೆಂಗಿನಕಾಯಿ ಏರಿತಿದ್ದಾಳೆ. ನೀವೇರಿಬೇಕು, ನೀವು ಸಾಂಬಾರ್ ಮಾಡೋರು ಹೆರ್ಲಿಕ್ಕುಂಟಾ? ಅಸಿಸ್ಟೆಂಟ್ಗಳು ಹೆರಿದು ಕೊಡ್ಲಿಕ್ಕೆ ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ಲಿಕ್ಕೆ ನೀವು ನಿಜವಾಗ್ಲೂ ಆ್ಯಕ್ಚುಲಿ ಗೊತ್ತುಂಟಾ? ಅದೆಲ್ಲ ಇಲ್ಲ, ಇವಾಗ ಮಾಡಿಕೊಡು ಪಟ ಅಂತ. ಇನ್ನದೊಂದು ಹಾಕಿದ್ದೆ ಹುರಿಲಿಕ್ಕೆ. ನೋಡಿ ನಮ್ಮ ಕುಕ್ ಎಂತ ಮಾಡಿದ್ದಾಳೆ ಗೊತ್ತುಂಟಾ? ನನ್ನ ಅಸಿಸ್ಟೆಂಟ್ ಫುಲ್ಲು ಚೆಲ್ಲಿದ್ಲು. ವಸ್ತೇನೆ ಇದರಲ್ಲಿ ಸ್ವಲ್ಪ ಎಣ್ಣೆ ಮತ್ತೆ ಹಾಕು. ಆ್ಯಕ್ಚುಲಿ ನನ್ನ ಬರ್ತ್ಡೇಗೆ ಯಾರಾದ್ರೂ ಅಡುಗೆ ಮಾಡಿಕೊಡ್ಬೇಕಲ್ಲ, ನಾನೇ ಕುಕಿಂಗ್ ಮಾಡ್ತಿದ್ದೇನೆ. ಅಡುಗೆ ರೂಮ್ ಹೇಗಾಗ್ಬೋದು, ಕ್ಲೀನ್ ಆಗ್ಬೋದು ಅಂತಲ್ಲ? ಆಯ್ತಾ? ಅದೆಂತ ಹಾಕಿದ್ರು ಫಸ್ಟ್? ಒಗ್ಗರಣೆ ಹಾಕೊಂಡು ಒಗ್ಗರಣೆ. ಎಷ್ಟು ಗಂಟೆ ಆಗ್ಬೋದು? ಚಲೋ ಮಾಡೋದು ನೋಡಿ, ಈಗ ಹೇಗೆ ಆಗ್ತದೆ ನೋಡು ಸಾಂಬಾರು. ತಿಂದು ಹೇಳ್ತೀನಿ ಮತ್ತೆ ಭಯಂಕರ ಆಗಿದೆ ಕಲಿಪುಂಡ ಸಾಂಬಾರು ಭಯಂಕರ ಆಗಿದೆ ಅಂತ. ನೀವೆಂತಕ್ಕೆ ತುಳು ಮಾತಾಡೋದು? ಅರ್ಧ ಹೋಮ ಯಾವುದಿಲ್ಲ, ಚೂಡೆ. ಆಯ್ತಾ? ಎಂತ ಹಾಕಿದ್ರಿ? ಕೋಳಿ ಹಾಕಿದ್ರಾ? ಚಿಕನ್ ಎಲ್ಲ ಬೇಯ್ತಾ ಉಂಟು. ಸೊ ಚಿಕನ್ ಬೇಯುವಷ್ಟು ಗ್ಯಾಪಲ್ಲಿ ಮಸಾಲೆ ರೆಡಿ ಮಾಡ್ಬೇಕಲ್ಲ. ಮಸಾಲೆ ಯಾರು ರೆಡಿ ಮಾಡಿ? ನೀನು ರುಬ್ತೇನೆ ಅಂತ ಪ್ಲಾನ್. ಘಮ ಘಮ ಅಂತ ಬರ್ತೀನಿ. ಹೌದು, ಏನು ಮಸಾಲೆ ಹಾಕಿಲ್ಲ, ಹಾಕಿದ್ರೆ ಅವಳಿಗೆ ಘಮ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಂಥದ್ದು ಹಾಕಿಲ್ಲ, ಬರೀ ಅರ್ಶಿನ ಮಾತ್ರ ಹಾಕಿದ್ರು. ಈಗ ಘಮ ಘಮ ಬರ್ತಂತ. ಘಮ ಘಮ ಬರ್ಬೇಕಂದ್ರೆ ಅಲ್ಲಿ ಮಸಾಲೆ ಎಲ್ಲ ಹಾಕ್ಬೇಕಲ್ಲ. ಏನು ಮಾಡ್ತಾ ಇದ್ದು ಅದು ಎಂತ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾ ಇದ್ದು. ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಮಿಥುನ್ ಕ್ಯಾಟ್ರಿಂಗ್ಸ್. ಎಂತ ಇಷ್ಟು ಬೇಕಾಗೋದು? ಈಗ ಕಡ್ಲಿಗೆ ಹಾಕಿದಷ್ಟೇ, ಅಷ್ಟು ಬೇಕಾಗುತ್ತಾ? ಚೂರು ನೀರನ್ನು ಬೆರೆಸಿಕೊಳ್ಳುವ. ಇವಾಗ ಮಸಾಲೆ ಹಾಕುವ. ಮಸಾಲೆ ನೋಡಿ ಎಂತ ಫ್ಲೇವರ್ ಬಂದಿದೆ ನೋಡು. ಯಾರು ಅಡಿಗೆ ಮಾಡಿದ್ದಾರೆ? ಸುಮ್ಮನೆ ನಮ್ತೆ ಅಲ್ಲ. ಪರಿಮಳ ಬರ್ತುಂಟು. ಚೂರೆ ಪರಿಮಳ. ಎಂತ ಚೂರೆ ಪರಿಮಳ ಇಷ್ಟು ಬರ್ತಂತ? ರೆಡಿಯಾಗಿ ನೋಡು, ಸಾಂಬಾರು ತಿನ್ನು ನೀನು ಮತ್ತೆ ಹೇಳು. ಮಾಡ್ಲಿ, ನಿಮಗೆ ಗೊತ್ತಿಲ್ಲ ಸಾಂಬಾರು ಮಾಡ್ಲಿಕ್ಕೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮತ್ತೆ ಅದು ಕುದಿಬೇಕಾದ್ರೆ ನೀವೇ ಸಾಂಬಾರು ಮಾಡಿದ್ರೆ ಅದು ಕುದಿಯುವುದಿಲ್ವ? ಸಾಂಬಾರು ನೋಡಿ ಗಟ್ಟಿಯಾಗಿದೆ. ಗಟ್ಟಿಯಲ್ಲಿ ಚಂದ ಇರುತ್ತೆ ತಿನ್ನಕ್ಕೆ. ಸೊ ಒಳಗಡೆ ಅಡುಗೆ ರೆಡಿ ಆಗ್ತಾ ಉಂಟು. ನಿಮಗೆ ನಿನ್ನೆ ರಾತ್ರಿ ನಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ, ಅದರದ್ದೊಂದು ಸಣ್ಣ ಬೈಟ್ ಹಾಕ್ತೇನೆ, ಅದನ್ನು ನೋಡ್ಕೊಂಬನ್ನಿ. ಎಷ್ಟೊತ್ತಿಗೆ ಅಡುಗೆ ರೆಡಿ ಆಗ್ತದೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡುವ. ನೋಡ್ಕೊಂಬನ್ನಿ. Happy birthday
the good God bless you. Happy birthday, happy birthday, happy birthday to God. ಸಾಂಬಾರ್ ಆಯ್ತಾ? ನೋಡಿ ರೆಡಿಯಾಗಿದೆ ಚಿಕನ್. ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ, ಆಯ್ತಾ? ಯಾರು ಮಾಡಿಲ್ಲ ಸಾಂಬಾರು? ನಾನಲ್ಲ. ಸೊ ನೋಡಿ, ನಾನು ಮಾಡಿದ ಚಿಕನ್ ಸಾರನ್ನು ಈಗ ನಾನೇ ಟೇಸ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಚೆಂದಾಗಿದೆ, ಆಯಿತಾ? ಸಾರು ಮಾತ್ರ ಅದ್ಭುತಾಗಿದೆ. ಯಾರಿಗಾದ್ರೂ ರೆಸಿಪಿ ಬೇಕಾದರೆ ಕೇಳಿ, ಆಯಿತಾ? ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಹೇಳಿ ಕೊಡ್ತೇನೆ ಹೇಗೆ ಸಾಂಬಾರು ಮಾಡೋದು ಅಂತ. ನಾವು ಭಯಂಕರ ಎಕ್ಸ್ಪರ್ಟ್ ಅಲ್ಲ. ನೋಡಿ ಇಲ್ಲಿ ತೊಂದಲಲ್ಲ ಹಾಕೊಂಡು ಬಟ್ಲಲ್ಲಿ. ಈಗ ಬ್ಯಾಟಿಂಗ್ ಮಾಡ್ಲಿಕ್ಕೆ ಒಂದು ಬಾಕಿ ಉಂಟು. ಮತ್ತು ನಾವು ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೋಗ್ತಿದ್ದೇವೆ. ಈ ವಿಡಿಯೋದಲ್ಲಿ ಹಾಕಲಿಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಬೊಂಡ ಜ್ಯೂಸ್, ಹೋಮ್ ಮೇಡ್ ಬೊಂಡ ಜ್ಯೂಸ್. ಸೊ ನಾವು ಹೊರಗಡೆ ಹೋಗ್ತಿದ್ದೇವೆ. ವಿಡಿಯೋ ಹಾಕ್ಲಿಕ್ಕಾಗ್ತದೆ ಅಂದರೆ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗೋದು ಡೌಟು. ನಾವು ಟೆಂಪಲ್ಗೆಲ್ಲ ಹೋಗಿದ್ದೇವೆ, ಸೊ ವಿಡಿಯೋ ಲೆಂತ್ ಆಗ್ತದೆ. ಸೊ ಅದರದ್ದೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡುವ ಅಂತ ಯೋಚನೆ ಮಾಡಿದ್ದೇನೆ. ಸೊ ಸಿಗುವ ಮತ್ತೆ. ಬಾಯ್ ಬಾಯ್ ಮಾಡು. ಬಾಯ್.